ಮಧ್ಯಪ್ರಾಂತ್ಯದ ಯುದ್ಧದ ಎಫೆಕ್ಟ್ನಿಂದ ಇದೀಗ ಭಾರತಕ್ಕೆ LPG ಗ್ಯಾಸ್ಗಳ ಅಭಾವ ಭಾರಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿತ್ತು. ಸದ್ಯ ಇದರ ಬಗ್ಗೆ ವಿಭಿನ್ನ ರೀತಿಯಾಗಿ ಕೋರಮಂಗಲದಲ್ಲಿರುವಂಥ 5ನೇ ಹಂತದಲ್ಲಿ ಕಸ ರಸ ಘಟಕವು ಇದೀಗ ವಿಭಿನ್ನ ಪ್ರಯತ್ನವನ್ನು ಮಾಡ್ತಿದೆ. ಸದ್ಯ ಖುದ್ದಾಗಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ ನಮ್ಮ ಜೊತೆಯಲ್ಲಿದ್ದಾರೆ. ಮಾತಾಡ್ಸೋಕೆ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ಏನಿಲ್ಲ, ಈಗ ವಿಭಿನ್ನ ರೀತಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಸ ರಸ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ಇದರಿಂದ ಅನಿಲ ಅಂದರೆ ಬಯೋಗ್ಯಾಸ್ನ ಇದು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಏನು? ಇದು ಕೋರಮಂಗಲ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗ, 5ನೇ ಬ್ಲಾಕಲ್ಲಿ. ಮೊದಲು ಇದೆಲ್ಲ ಡಂಪಿಂಗ್ ಯಾರ್ಡ್ ಆಗಿತ್ತು, ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳೋರು. ಆಮೇಲೆ ನಾನು ಶಾಸಕನಾದ ಮೇಲೆ ಅದನ್ನೆಲ್ಲ ಕೂಡ ಖಾಲಿ ಮಾಡಿಸಿ ಆಮೇಲೆ ನಾವು ಇದನ್ನೆಲ್ಲ ಪ್ರಾರಂಭ ಮಾಡಿದ್ವಿ. ನೋಡಿ ಇಲ್ಲಿ ಥರ್ಮಾಕೋಲು, ಆ ಥರ್ಮಾಕೋಲೆಲ್ಲ ತಂದು ಅದನ್ನು ಪುಡಿ ಮಾಡಿ ಸಾಲಿಡ್ ಮಾಡಿ ಅದನ್ನು ಮಾರ್ಕೊಳ್ತಾರೆ. ಆಮೇಲೆ ಇಲ್ಲಿ ಡ್ರೈವೇಜ್ ಸೆಂಟರ್, ಅತಿ ದೊಡ್ಡ ಡ್ರೈವೇಜ್ ಸೆಂಟರ್ ಬೆಂಗಳೂರಲ್ಲೇ. ಒಂದು ತಿಂಗಳಿಗೆ 45 ಟನ್ ಬರುತ್ತೆ. ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಕೂಡ ಅದರಲ್ಲಿ ಬರುತ್ತೆ. ಆಮೇಲೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಬಿಲ್ಡಿಂಗ್ ಮೆಟೀರಿಯಲ್ಸು, ಬಾಗಿಲು, ಕಿಟಕಿ, ಆಮೇಲೆ ಸ್ಯಾನಿಟ್ರಿ ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದೆಲ್ಲ ಇರುತ್ತಲ್ಲ. ಆಮೇಲೆ ಬಟ್ಟೆ, ಚಪ್ಪಲಿ, ಏನೇನು ಅವ್ರಿಗೆ ಬೇಡ ಅಂತ ಹೇಳ್ತಾರೆ, ಅವ್ರ ಮನೆಗೆ ಸಂಬಂಧಪಟ್ಟಿದ್ದು ಫೋನ್ ಮಾಡಿದ್ರೆ ಸಾಕು, ಇವರೇ ಹೋಗಿ ತಂದುಬಿಡ್ತಾರೆ. ತಂದುಬಿಟ್ಟು ಅಲ್ಲಿ ಸ್ಟಾಕ್ ಮಾಡ್ಕೊಳ್ತಾರೆ. ಯಾರು ಕೇಳಿದ್ರೆ ಕೊಡ್ತಾರೆ ಅದನ್ನು. ಇದೆಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ 2008ರಲ್ಲಿ ಕಾರ್ಬನ್ ಮಾಸ್ಟರ್ಸ್ ಅಂತ ಒಬ್ಬರು ಬಂದು ಈ ರೀತಿ ನೀವು ಹಸಿ ಕಸದಿಂದ ಇದನ್ನು ಗ್ಯಾಸ್ ತಯಾರಿಸ್ತೀವಿ ನಾವು, ನಮ್ಮ ಹತ್ರ ಟೆಕ್ನಾಲಜಿ ಇದೆ ಅಂತ ಬಂದರು. ಆಮೇಲೆ ನನಗೂ ಸಮಾಧಾನ ಆಯಿತು, ನಮ್ಮ ಕಮಿಷನರ್ಗೂ ಸಮಾಧಾನ ಆಯಿತು. ಆಗ ನಮ್ಮ ಕಾರ್ಪೊರೇಟ್ರು ನಾವೆಲ್ಲ ಕರ್ಕೊಂಬಂದು ಜಾಗ ತೋರಿಸ್ತೀವಿ. ಆಗ 4 ಕೋಟಿ ಖರ್ಚು ಮಾಡಿ 2018ರಲ್ಲಿ 8 ಟನ್ನು, ಪ್ರತಿದಿನ 8 ಟನ್ನು ಅವ್ರಿಗೆ ಹಸಿ ಕಸವನ್ನು ಅಲ್ಲಿ ಪೌಡ್ರ್ ಮಾಡ್ತಾರೆ. ಅಲ್ಲಿಂದ ಪಂಪ್ ಮಾಡ್ಕೊಳ್ತಾರೆ, ಇಲ್ಲಿ ಗ್ಯಾಸ್ ಆಗುತ್ತೆ. ಆಮೇಲೆ ಅಲ್ಲಿ ಪ್ಯೂರಿಫೈ ಆಗುತ್ತೆ. ಇದರಲ್ಲಿ ಗ್ಯಾಸ್ ಇದರಲ್ಲಿ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ. ಸರ್, ಈಗ ಪ್ರಸ್ತುತವಾಗಿ ಎಷ್ಟು ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ? ಯಾವ ಕಡೆ ಎಲ್ಲ ಸರಬರಾಜು ಮಾಡ್ತಾ ಇದ್ದೀರಾ? ಅದು ಕಾರ್ಬನ್ ಮಾಸ್ಟರ್ಸ್ ಅವ್ರು ಮಾಡ್ಕೊಳ್ತಾರೆ. ನಾವು ಜಾಗ ಕೊಟ್ಟಿದ್ದೀವಿ, ಬಂಡವಾಳ ಅವ್ರು ಹಾಕಿದ್ದಾರೆ. BBMP ಅವರು ಸ್ವಲ್ಪ ಅವ್ರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಇಂಪೀರಿಯಲ್ ಹೋಟೆಲ್ ಇದೆ, ಇನ್ನೂ 2-3 ಹೋಟ್ಲ್ಸ್ಗೆಲ್ಲ ಎಲ್ಲ ಮಾರ್ಕೊಳ್ತಾರೆ. ಅವ್ರಿಗೆ ನಮಗೇನೋ ಕಸ ಕಡಿಮೆ ಆಯಿತು. ಈಗ ಬೆಂಗಳೂರಲ್ಲಿ ಪ್ರತಿದಿನ ಕನಿಷ್ಠ 2-2.5 ಟನ್ ಅಷ್ಟು ಹಸಿ ಕಸ ಬರುತ್ತೆ. ಅದನ್ನೆಲ್ಲ ತೊಗೊಂಡೋಗಿ ನಾವು ಒಣಕಸದ ಜೊತೆ ಡಂಪಿಂಗ್ ಯಾರ್ಡ್ಗೆ ಹಾಕ್ತೀವಿ. ಡಂಪಿಂಗ್ ಯಾರ್ಡಲ್ಲ ಏನಾಗುತ್ತೆ, ವಾಸನೆ, ಸೊಳ್ಳೆ ಮತ್ತು ಜಲಮಾಲಿನ್ಯ ಎಲ್ಲ ಕೆರೆಗಳಲ್ಲಿ ಇರುತ್ತಲ್ಲ, ಜಲಮೂಲಗಳು ಇರುತ್ತಲ್ಲ, ಆಗುತ್ತೆ ಅಂತ ಎಲ್ಲ ಕಡೆ ಕೂಡ ಗಲಾಟೆ ಆಗ್ತಾಯಿತ್ತು. ಈ ರೀತಿ ಇದನ್ನು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ DCM ಅವರು, ಅಡ್ಮಿನಿಸ್ಟ್ರೇಟ್ರು, ಕಮಿಷನರು ಇದನ್ನು ಕಡ್ಡಾಯ ಮಾಡಬೇಕು. ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ಒಂದು 5-6 ಕಡೆ ಪ್ರಾರಂಭ ಮಾಡಿದ್ದಾರೆ. ಕಡ್ಡಾಯ ಮಾಡಿ ಹಸಿ ಕಸ 1 kg ಕೂಡ ಡಂಪಿಂಗ್ ಯಾರ್ಡ್ ಹೋಗಬಾರ್ದು. ಅವಾಗ ಅರ್ಧ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ಉಳಿದಾಗೆ ನಾವು ಎಲ್ಲ ಮಾಡಿದ್ದೀರೋ ತೋರಿಸ್ನಲ್ಲ, ಇದರಲ್ಲಿ ಈ ಥರ ಮಾಡಿಬಿಟ್ರೆ ಎಲ್ಲರೂ ಇನ್ನೊಂದು 20-25% ಡ್ರೈ ವೇಸ್ಟು ನಮಗೆ ಉಳ್ಕೊಳ್ಳುತ್ತೆ. ಆವಾಗ ಡಂಪಿಂಗ್ ಯಾರ್ಡ್ಗೆ ಹೋಗೋದು ಒಂದು 25-30% ಹೋಗುತ್ತೆ. ಕೋರಮಂಗಲದಲ್ಲಿರುವಂತಹ ರಸದ ಕಸ ಏನಿದೆ, ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮಾಡಿದ್ರೆ ಸರಿಸುಮಾರಾಗಿ 70% ಶೇಕಡಾವಾರು ನಗರದ ಹಸಿ ಕಸ ಕಡಿಮೆ ಆಗುತ್ತೆ ಅಂತೇಳಿ ಸಚಿವರು ಸಹ ಹೇಳಿದ್ದಾರೆ. ಸದ್ಯ ಇದರ ಜೊತೆಗೆ 25% ಮಾತ್ರ ಡಂಪಿಂಗ್ ಯಾರ್ಡ್ಗಳಿಗೆ ಹೋಗುತ್ತೆ. ಇದರಿಂದ ನಗರದಲ್ಲಿರುವಂತಹ ಕಸದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುತ್ತೆ ಅಂತಲೂ ಸಹ ಸಚಿವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.